ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡ್ತಾ ಬರ್ತಾ ಇದ್ವಿ. ನಿನ್ನೆಯ ಕ್ಲಾಸ್ನಲ್ಲಿ ನಾವು ಸ್ವರ ಸಂಧಿಗಳು, ಅದರಲ್ಲೂ ಸ್ವರ ಸಂಧಿಗಳು, ಸಂಸ್ಕೃತ ಸ್ವರ ಸಂಧಿಗಳು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಮತ್ತು ಎಣ್ ಸಂಧಿ, ಇನ್ನೊಂದು ಯಾವುದು ವೃದ್ಧಿ ಸಂಧಿ. ಯಾವ ಸಂಧಿ? ವೃದ್ಧಿ ಸಂಧಿ. ನೋಡಿ, ಸಂಸ್ಕೃತ ಸ್ವರ ಸಂಧಿಗಳು 4. ಒಂದನೇದ್ದು ಸವರ್ಣ ದೀರ್ಘ ಸಂಧಿ, ಎರಡನೇದ್ದು ಗುಣಸಂಧಿ, ಮೂರನೇದ್ದು ವೃದ್ಧಿ ಸಂಧಿ, ನಾಲ್ಕನೇದ್ದು ಎಣ್ ಸಂಧಿ. ಈ 4 ಸಂಧಿಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಆ ಕ್ಲಾಸ್ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಕನ್ನಡ ಗ್ರಾಮರ್ ಕ್ಲಾಸಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ನಾವು ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನೋಡಿ, ಸಂಸ್ಕೃತ ವ್ಯಂಜನ ಸಂಧಿಗಳು. ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಅಂತೇಳಿ 3 ಸಂಧಿಗಳನ್ನು ಕಾಣ್ತೀವಿ. ಯಾವುದು? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈ 3 ಸಂಧಿಗಳು ಇಂಪಾರ್ಟೆಂಟ್ ಇಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ. ಮೊದಲನೇದಾಗಿ ನಾವು ಜಸ್ತ್ವ ಸಂಧಿ ಅಂದರೆ ಏನಂತ ನೋಡ್ತಾ ಬರೋಣ ಬನ್ನಿ. ಜಸ್ತ್ವ ಸಂಧಿ ನೋಡಿ, ಪೂರ್ವಪದದ ಕೊನೆಯಲ್ಲಿರುವ ಕಚಟತಪಗಳ ಮುಂದೆ ನೋಡಿ, ಪೂರ್ವಪದದ ಕೊನೆಯಲ್ಲಿ ಕಚಟತಪಗಳಿರ್ತಾವತ್ತ, ಅವುಗಳ ಮುಂದೆ ಯಾವ ಅಕ್ಷರ ಬಂದರೂ ಸಹ, ಯಾವುದೇ ಅಕ್ಷರ ಬರಲಿ, ಅದೇ ವರ್ಗದ 3ನೇ ಅಕ್ಷರ, ಅದೇ ವರ್ಗ ಅಂದರೆ ಈ ಕಚಟತಪಗಳ ವರ್ಗದ 3ನೇ ಅಕ್ಷರ ಗಜಡದಬ ಆದೇಶವಾಗಿ ಬರುವುದನ್ನೇ ಜಸ್ತ್ವ ಸಂಧಿ ಎನ್ನುವರು. ನೋಡಿ ಫ್ರೆಂಡ್ಸ್, ಕಚಟತಪಗಳಿಗೆ ಏನಾದರೂ ಗಜಡದಬಗಳು ಆದೇಶವಾಗಿ ಬಂದು ಅದರ ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಅದರಲ್ಲೂ ಕೂಡ ಈ ಕಚಟತಪಗಳು ಎಲ್ಲಿರ್ತಾವೆ ಅಂದ್ರೆ ಪೂರ್ವಪದದಲ್ಲಿ ಇರ್ತಾವೆ. ನೋಡಿ, ಇದು ಪೂರ್ವಪದ ಪ್ಲಸ್ ಈ ಕಡೆ ಉತ್ತರ ಪದ ಇರುತ್ತೆ, ಅವೆರಡು ಕೂಡಿಕೊಂಡು ಸಂಧಿ ಪದ ಆಗುತ್ತೆ. ಓಕೆನಾ? ಈ ಪೂರ್ವಪದದ ಕೊನೆಯಲ್ಲಿ ಬರುವಂಥ ಅಕ್ಷರಗಳು ಏನಾದರೂ ಕಚಟತಪಗಳು ಆಗಿದ್ದರೆ ಸಂಧಿ ಪದದಲ್ಲಿ ಗಜಡದಬಗಳು ಆದೇಶವಾಗಿ ಬರ್ತವೆ. ಅಂದರೆ ಇಲ್ಲಿ ನೋಡಿ, ಕ ಏನಾದರೂ ಪೂರ್ವಪದದ ಕೊನೆಯಲ್ಲಿ ಕ ಬಂದಿದ್ದರೆ ಅದರ ಕ ವರ್ಗದ 3ನೇ ಅಕ್ಷರ ಯಾವುದು? ಗ ಆದೇಶವಾಗಿ ಬರುತ್ತೆ. ಹೌದಾ? ಚ ಏನಾದರೂ ಪೂರ್ವಪದದ ಕೊನೆಯಲ್ಲಿ ಬಂದಿದ್ದರೆ ಆ ಸಂಧಿ ಪದದಲ್ಲಿ ಚದ 3ನೇ ಅಕ್ಷರ ಯಾವುದಾಗುತ್ತೆ? ಜ ಆದೇಶವಾಗಿ ಬರುತ್ತೆ. ಟ ಬದಲಾಗಿ ಡ ಆದೇಶವಾಗಿ ಬರುತ್ತೆ, ಯಾಕಂದರೆ ಟ ವರ್ಗದ 3ನೇ ಅಕ್ಷರ ಡ. ನೆಕ್ಸ್ಟ್ ತ ಬದಲಾಗಿ ದ ಬರುತ್ತೆ. ನೆಕ್ಸ್ಟ್ ಪ ಬದಲಾಗಿ ಯಾವುದು ಬರುತ್ತೆ? ಬ ಬರುತ್ತೆ. ನೋಡಿ, ಪೂರ್ವಪದದ ಕೊನೆಯಲ್ಲಿ ಕಚಟತಪಗಳು ಏನಾದರೂ ಇತ್ತಪ್ಪ ಅಂದ್ರೆ ಅವುಗಳ ಬದಲಾಗಿ ಕ ಬದಲಿಗೆ ಗ, ಚ ಬದಲಿಗೆ ಜ, ಟ ಬದಲಿಗೆ ಡ, ತ ಬದಲಿಗೆ ದ ಮತ್ತು ಪ ಬದಲಿಗೆ ಬ ಆದೇಶವಾಗಿ ಬರುವುದೇ ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಇದೇ ನಾವು ಕನ್ನಡ ಸಂಧಿಗಳಲ್ಲಿ ಆದೇಶ ಸಂಧಿಯನ್ನು ನೋಡ್ತಾ ಇದ್ದೀವಿ. ಆ ಆದೇಶ ಸಂಧಿ ಹೆಂಗಿತ್ತಪ್ಪ ಅಂದ್ರೆ ಇಲ್ಲಿ ಪೂರ್ವಪದ ಇತ್ತು, ಅದ್ರ ಜೊತೆಗೆ ಇಲ್ಲಿ ಉತ್ತರ ಪದ ಇತ್ತು, ನೆಕ್ಸ್ಟ್ ಇಲ್ಲಿ ಸಂಧಿ ಪದ ಇತ್ತು. ಅಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಕೂಡ ಕನ್ನಡ ಪದವಾಗಿರ್ಬೇಕು ಅಂತೇಳಿ ನಾವು ಅಲ್ಲಿ ನೋಡಿದ್ವಿ. ಮತ್ತು ಅಲ್ಲಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಉತ್ತರ ಪದದ ಮೊದಲ ಅಕ್ಷರ ಏನು ಬರ್ತಾ ಇತ್ತು? ಕ ತಪಗಳು ಬರ್ತಾಯಿದ್ವು. ಏನು? ಕತಪಗಳಿಗೆ ನಂತರ ಸಂಧಿ ಪದದಲ್ಲಿ ಗದಬಗಳು ಆದೇಶವಾಗಿ ಬರ್ತಾಯಿದ್ವು. ಗದ ಬ. ಎಕ್ಸಾಂಪಲ್ಗೆ ಮಳೆ, ಪೂರ್ವಪದದಲ್ಲಿ ಏನಿದೆ? ಮಳೆ ಇದೆ. ಅಂದರೆ ಇದು ಮಳೆ ಅನ್ನೋದು ಒಂದು ಕನ್ನಡ ಪದ. ಈ ಕಡೆ ಕಾಲ ಅಂತಿದೆ. ಇವೆರಡು ಸೇರಿಕೊಂಡು ಏನಾಗುತ್ತೆ? ಮಳೆಗಾಲ. ಏನಾಯಿತು? ಸಂಧಿ ಪದದಲ್ಲಿ ಮಳೆಗಾಲ ಆಯಿತು. ಹೌದಾ? ಹಾಗಾದರೆ ಉತ್ತರ ಪದದಲ್ಲಿ ಕತಪಗಳು ಬಂದರೆ ಸಂಧಿ ಪದದಲ್ಲಿ ಗದಬಗಳು ಆದೇಶವಾಗಿ ಬಂದು ಅಂದ್ರೆ ಅದು ಯಾವ ಸಂಧಿ ಆಗ್ತೈತಿ? ಆದೇಶ ಸಂಧಿ ಆಗಿರ್ತೈತಿ. ಆದರೆ 2 ಪದಗಳು ಏನಾಗಿರಬೇಕು? ಕನ್ನಡ ಪದ ಆಗಿರಬೇಕು. ಈ ಜಸ್ತ್ವ ಸಂಧಿಯಲ್ಲಿ 2 ಪದ ಸಂಸ್ಕೃತ ಪದ ಆಗಿರಬೇಕು. ಮತ್ತು ಇಲ್ಲಿ ಏನಾಗುತ್ತೆ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಕಚಟತಪಗಳು ಬಂದರೆ ಸಂಧಿ ಪದದಲ್ಲಿ ಗಜಡದಪಗಳು ಆದೇಶವಾಗಿ ಬರ್ತವೆ. ಹಾಗಾದರೆ ಎಕ್ಸಾಂಪಲ್ ನೋಡೋಣವಾ? ಎಕ್ಸಾಂಪಲ್ಗೆ ದಿಕ್ ಪ್ಲಸ್ ಗಜ, ದಿಕ್ ಪ್ಲಸ್ ಗಜ. ನೋಡಿ, ಪೂರ್ವಪದದ ಕೊನೆಯ ಅಕ್ಷರ ಏನಿದೆ? ಕ ಇದೆಯಾ? ಹೌದಾ? ನೆಕ್ಸ್ಟ್ ಉತ್ತರ ಪದದಲ್ಲಿ ಯಾವುದೇ ಒಂದು ಅಕ್ಷರ ಬಂದರೂ ನಡೀತೈತೆ ಅಂತ ಕೊಟ್ಟಾರೆ, ಯಾವುದು? ಜಸ್ತ್ವ ಸಂಧಿಯಲ್ಲಿ. ಹೌದಾ? ನಂತರ ಸಂಧಿ ಪದದಲ್ಲಿ ಏನು ಬಂದಿದೆ? ಗ ಬಂದಿದೆ. ನೋಡಿ, ಇಲ್ಲಿ ದಿಗ್ಗಜ ಆಗಿದೆನಾ? ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ ವಾಕ್ ಪ್ಲಸ್ ಈಶ, ವಾಕ್ ಪ್ಲಸ್ ಈಶ, ಪೂರ್ವಪದದ ಕೊನೆಯಲ್ಲಿ ಏನಿದೆ? ಕ ಇದೆ. ನೆಕ್ಸ್ಟ್ ಸಂಧಿ ಪದದಲ್ಲಿ ವಾಗೀಶ ಆಗಿದೆ. ಕ ಬದಲಾಗಿ ಏನು ಬಂದಿದೆ? ಗ ಬಂದಿದೆ.
ನೆಕ್ಸ್ಟ್ ಅದೇ ರೀತಿಯಾಗಿ ಅಜಂತದ ಬಗ್ಗೆ ನೋಡ್ತಾ ಬರೋದಾದರೆ ಇದನ್ನು ಬಿಡಿಸಿ ಬರೆದಾಗ ಅಚ್ ಪ್ಲಸ್ ಅಂತ ಆಗುತ್ತೆ. ಅಜಂತವನ್ನು ಬಿಡಿಸಿ ಬರೆದಾಗ ಅಚ್ ಪ್ಲಸ್ ಅಂತ. ಪೂರ್ವಪದದ ಕೊನೆಯಲ್ಲಿ ಚ ಇದೆಯಾ, ನಂತರ ಸಂಧಿ ಪದದಲ್ಲಿ ಜ ಬಂದಿದೆಯಾ, ಇಲ್ಲೇನಾಯಿತು ಚ ಬದಲಾಗಿ ಜ ಬತ್ತು. ನೆಕ್ಸ್ಟ್ ದಿಗ್ವಿಜಯವನ್ನು ನಾವು ಬಿಡಿಸಿ ಬರೆದಾಗ ದಿಕ್ ಪ್ಲಸ್ ವಿಜಯ ಆಗುತ್ತೆ. ನೆಕ್ಸ್ಟ್ ಪೂರ್ವಪದದ ಕೊನೆಯಲ್ಲಿ ಕ ಬಂದಿದೆಯಾ, ಸಂಧಿ ಪದದಲ್ಲಿ ಏನು ಬರಬೇಕು, ಗ ಬರಬೇಕು, ಬಂದಿದೆಯಾ, ಎಸ್ ಬಂದಿದೆ. ನೆಕ್ಸ್ಟ್ ಷಡಾನನವನ್ನು ನಾವು ಬಿಡಿಸಿ ಬರೆದಾಗ ಷಟ್ ಪ್ಲಸ್ ಆನನ ಆಗುತ್ತೆ. ಏನಾಗುತ್ತೆ, ಷಟ್ ಪ್ಲಸ್ ಆನನ. ಟ ಬದಲಾಗಿ ಏನು ಬರಬೇಕು, ಡ ಬಂದಿರಬೇಕು, ಡ ಬಂದಿದೆಯಾ, ಎಸ್ ಬಂದಿದೆ, ಷಡಾನನ ಆಗಿದೆ. ಹೌದಾ. ಈ ರೀತಿಯಾಗಿ ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿರುವುದೇ ಜಸ್ತ್ವ ಸಂಧಿ. ಆ ಕಚಟ ತಪಗಳು ಎಲ್ಲಿರಬೇಕು, ಪೂರ್ವಪದದ ಕೊನೆಯಲ್ಲಿರಬೇಕು. ಓಕೆನಾ. ನೆಕ್ಸ್ಟ್ ನಿಮಗೆ ಇವುಗಳ ಮೇಲೆ ಪ್ರಶ್ನೆ ಬರುತ್ತೆ. ಯಾವ ರೀತಿಯಪ್ಪ ಅಂದರೆ ದಿಗ್ಗಜವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳ್ಬಿಡ್ತಾನೆ. ದಿಗ್ಗಜವನ್ನು ಬಿಡಿಸಿ ಬರೆಯಿರಿ. ಅವಾಗ ನೀವು ಬಿಡಿಸಿ ಬರೆಯಿರಿ ಅಂದಾಗ ಅದು ಸಂಧಿ ಪದ ಅಂತ ತಿಳ್ಕೊಬೇಕು. ಬಿಡಿಸಿ ಬರೆಯಿರಿ ಕೊಟ್ಟಾಗ ಅದು ಸಂಧಿಯಲ್ಲಿದೆ, ಅದನ್ನು ಸಂಧಿಯಲ್ಲಿ ಬಿಡಿಸಿ ಬರೆಯಿರಿ ಅಂತ ಕೇಳ್ತಾನೆ. ಬೈ ಚಾನ್ಸ್ ಅದೇನಾದರೂ ಸಮಾಸದಲ್ಲಿದ್ದಾಗ ಅದನ್ನು ಏನು ಮಾಡ್ರಿ ಅಂತ ಕೇಳ್ತಾನಪ್ಪ ಅಂದ್ರೆ ವಿಗ್ರಹ ರೂಪ ಬರೆಯಿರಿ ಅಂತ ಕೇಳ್ತಾನೆ. ಏನಂತ ಬರೀತಾನೆ, ವಿಗ್ರಹ ರೂಪ. ಬೈ ಚಾನ್ಸ್ ಬಿಡಿಸಿ ಬರೆಯಿರಿ ಅಂದಾಗ ದಿಗ್ಗಜ ಏನಾಗುತ್ತೆ, ದಿಕ್ ಪ್ಲಸ್ ಗಜ, ದಿಗ್ಗಜ ಆಗುತ್ತೆ. ಓಕೆನಾ. ಅಜಂತವನ್ನು ಕೊಟ್ಟಾಗ ಅಚ್ ಪ್ಲಸ್ ಅಂತ ಆಗುತ್ತೆ. ಓಕೆನಾ. ಈ ರೀತಿ ನೀವೇನು ಮಾಡಬೇಕು, ಬಿಡಿಸಿ ಬರಬೇಕಾಗುತ್ತೆ. ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ ನೋಡೋಣ. ಸತ್ ಪ್ಲಸ್ ಆನಂದ ಸದಾನಂದ. ನೋಡಿ, ಸದಾನಂದವನ್ನು ಬಿಡಿಸಿ ಬರೆದಾಗ ಸತ್ ಪ್ಲಸ್ ಆನಂದ ಆಗುತ್ತೆ. ಇದು ಪೂರ್ವಪದದ ಕೊನೆಯಲ್ಲಿ ಏನಿದೆ, ತ ಇದೆ. ಇಲ್ಲಿ ಏನು ಬರಬೇಕು, ದ ಬರಬೇಕು, ಬಂದಿದೆಯಾ, ಎಸ್ ಸದಾನಂದ ದ ಬಂದಿದೆ. ನೆಕ್ಸ್ಟ್ ಚಿದಾನಂದವನ್ನು ಬಿಡಿಸಿ ಬರೆದಾಗ ಚಿತ್ ಪ್ಲಸ್ ಆನಂದ ಆಗುತ್ತೆ. ತದ ಬದಲಿಗೆ ಏನು ಬಂದಿದೆ, ದ ಬಂದಿದೆ ಸಂಧಿ ಪದದಲ್ಲಿ, ಎಸ್ ಇದು ಕೂಡ ಯಾವ ಸಂಧಿ, ಜಸ್ತ್ವ ಸಂಧಿ. ನೆಕ್ಸ್ಟ್ ಅಬ್ದಿವನ್ನು ಬಿಡಿಸಿ ಬರೆದಾಗ ಅಪ್ ಪ್ಲಸ್ ದಿ, ಅಪ್ ಪ್ಲಸ್ ದಿ. ಪೂರ್ವಪದದಲ್ಲಿ ಅಪ್ ಬರುತ್ತೆ, ಉತ್ತರ ಪದದಲ್ಲಿ ದಿ ಬರುತ್ತೆ. ಈ ಪ ಬದಲಾಗಿ ಏನು ಬರಬೇಕು, ಬ ಬರಬೇಕು, ಬ ಬಂದಿದೆಯಾ, ಅಬ್ದಿಯಲ್ಲಿ ಬಂದಿದೆ, ಇದು ಕೂಡ ಜಸ್ತ್ವ ಸಂಧಿ. ನೆಕ್ಸ್ಟ್ ಅಬ್ಜವನ್ನು ನಾವು ಬಿಡಿಸಿ ಬರೆದಾಗ ಅಪ್ ಪ್ಲಸ್ ಜ. ಪ ಬದಲಾಗಿ ಏನು ಬರಬೇಕು, ಪ ಬದಲಾಗಿ ಬ ಬರಬೇಕು, ಬ ಬಂದಿದೆಯಾ, ಬಂದಿದೆ, ಇದು ಕೂಡ ಒಂದು ಯಾವ ಸಂಧಿ, ಇದು ಕೂಡ ಜಸ್ತ್ವ ಸಂಧಿ. ಹೌದಾ. ಜಸ್ತ್ವ ಸಂಧಿ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಪೂರ್ವಪದದ ಕೊನೆಯಲ್ಲಿ ಕ ಚ ಟ ತ ಮತ್ತು ಪ ಬದಲಾಗಿ ಸಂಧಿ ಪದದಲ್ಲಿ ಅದೇ ವರ್ಗ ಕ ಬತ್ತಪ್ಪ ಅಂದರೆ ಈ ಕ ವರ್ಗದ ಮೂರನೇ ಅಕ್ಷರ ಗ, ಚ ವರ್ಗದ ಮೂರನೇ ಅಕ್ಷರ ಜ. ಹೌದಾ. ಟ ವರ್ಗದ ಮೂರನೇ ಅಕ್ಷರ ಡ, ತ ವರ್ಗದ ಮೂರನೇ ಅಕ್ಷರ ದ, ಪ ವರ್ಗದ ಮೂರನೇ ಅಕ್ಷರ ಬ. ಈ ರೀತಿಯಾಗಿ ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬರ್ತವೆ. ಇದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಶ್ಚುತ್ವ ಸಂಧಿಯ ಬಗ್ಗೆ ನೋಡ್ತಾ ಬರೋಣ. ಶ್ಚು ಎಂದರೆ ಏನಪ್ಪ ಅಂದ್ರೆ ಶಕಾರ ಮತ್ತು ಚ ವರ್ಗಾಕ್ಷರಗಳು ಕೂಡಿರ್ತವೆ. ಶ್ಚು ಎಂದರೆ ಶಕಾರ ಮತ್ತು ಚ ವರ್ಗಾಕ್ಷರಗಳು. ಒಂದು ಶ ಅಕ್ಷರ, ಇನ್ನೊಂದು ಚ ವರ್ಗಾಕ್ಷರ. ಚ ವರ್ಗಾಕ್ಷರಗಳು ಯಾವ್ಯಾವು, ಚ ಛ ಜ ಝ ಞ, ಇವು ಚ ವರ್ಗಾಕ್ಷರಗಳು. ಈ 6 ಪದಗಳೇ ಈ ಶ್ಚುತ್ವ ಸಂಧಿಯಾಗಿರ್ತೈತಿ. ಈ ಸಂಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಪೂರ್ವಪದದ ಕೊನೆಯಲ್ಲಿನ ಸಕಾರದ ಮುಂದೆ, ಪೂರ್ವಪದದ ಕೊನೆಯಲ್ಲಿರುವಂಥ ಒಂದು ಸಕಾರದ ಮುಂದೆ ಶಕಾರ ಮತ್ತು ಚ ವರ್ಗಾಕ್ಷರಗಳು ಏನಾದರೂ ಬರ್ತವಪ್ಪ ಅಂದ್ರೆ ಅಲ್ಲಿ ಏನಾಗ್ತೈತಿ, ಸಕಾರಕ್ಕೆ ಶಕಾರ ಆದೇಶವಾಗುತ್ತದೆ. ನೋಡಿ, ಸಂಧಿಯಲ್ಲಿ ಪೂರ್ವಪದದ ಕೊನೆಯಲ್ಲಿ ಸಕಾರ ಬತ್ತ ತಿಳ್ಕೊರಿ. ಆ ಸಕಾರದ ಮುಂದೆ ಅಂದರೆ ಉತ್ತರ ಪದದಲ್ಲಿ ಮುಂದೆ ಬರೋದು ಉತ್ತರ ಪದದಲ್ಲಿ ಏನಾದರೂ ಶಕಾರ ಅಥವಾ ಚ ವರ್ಗಾಕ್ಷರಗಳು ಬಂದರೆ ಇಲ್ಲೇನು ಬಂದಿದೆ, ಶಕಾರ ಬಂದಿದೆ. ಓಕೆ, ಬಂದಿದೆ. ಹಾಗಾದರೆ ಇಲ್ಲಿ ಸಂಧಿ ಪದದಲ್ಲಿ ಏನಾಗುತ್ತಂತೆ, ಸಕಾರಕ್ಕೆ ಶಕಾರ ಆದೇಶವಾಗುತ್ತಂತೆ. ಈ ಸಕಾರಕ್ಕೆ ಶಕಾರ ಆದೇಶವಾಗಿದೆಯಾ, ಎಸ್ ಆಗಿದೆ. ಮನಸ್ ಪ್ಲಸ್ ಶಾಂತಿ ಹೋಗಿ ಇಲ್ಲೇನಾಗಿದೆ, ಮನಃಶಾಂತಿ ಆಗಿದೆ. ಮನಃಶಾಂತಿ. ಸರ್ ಶಕಾರ ಎಲ್ಲಿ ಬಂದಿದೆ ಅಂದರೆ ಒಂದು ಶ ಏನಾಗಿದೆ, ಇಲ್ಲಿ ಒತ್ತಕ್ಷರವಾಗಿ ಬಂದಿದೆ. ನೋಡ್ಬೋದು ನೀವು, ಇಲ್ಲಿ ಮನಃಶಾಂತಿಯಾಗಿದೆ. ಹೌದಾ. ಇಲ್ಲಿ ಸ ಬದಲಾಗಿ ಶ ಬಂದಿರೋದು ನಾವು ಕಾಣ್ತೀವಿ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ತಪಸ್ ಪ್ಲಸ್ ಚರ್ಯ. ನೋಡಿ, ಪೂರ್ವಪದದ ಕೊನೆಯಲ್ಲಿ ಸ ಬಂದಿದೆಯಾ, ಎಸ್ ಸಕಾರ ಬಂದಿದೆ. ನೆಕ್ಸ್ಟ್ ಉತ್ತರ ಪದದಲ್ಲಿ ಏನು ಬರ್ಬೇಕಂತ ನಾವು ಶ ಅಥವಾ
ಚ ವರ್ಗಾಕ್ಷರಗಳು ಬರ್ಬೇಕಂತಾನೆ. ಇಲ್ಲಿ ಸ ಶ ಅಂತೂ ಬಂದಿಲ್ಲ. ಚ ವರ್ಗಾಕ್ಷರಗಳು ಚ ಚ ಜ ಜ ಯ ಎಲ್ಲಿ ಯಾವುದು ಬಂದಿದೆ? ಇಲ್ಲಿ ಚ ಬಂದಿದೆ ಚ ಇದೆ. ನೆಕ್ಸ್ಟ್ ಸಂಧಿ ಪದದಲ್ಲಿ ಏನಾಗಬೇಕಂತಾನಮ್ಮ? ಸಕಾರಕ್ಕೆ ಬದಲಾಗಿ ಶಕಾರ ಬರಬೇಕಂತಾನೆ. ಶಕಾರ ಬಂದಿದೆಯಾ? ತಪಸ್ ಪ್ಲಸ್ ಚರ್ಯ ತಪಶ್ಚರ್ಯ ಏನಾಗುತ್ತೆ? ತಪಸ್ ಪ್ಲಸ್ ಚರ್ಯ ತಪಶ್ಚರ್ಯ ಆಗಿದೆ. ಓಕೆನಾ? ಇದು ಕೂಡ ಒಂದು ಶ್ಚುತ್ವ ಸಂಧಿಗೆ ಎಕ್ಸಾಂಪಲ್ಲು. ನೆಕ್ಸ್ಟ್ ಯಶಸ್ ಪ್ಲಸ್ ಚಂದ್ರಿಕೆ. ಯಶಸ್ ಪ್ಲಸ್ ಚಂದ್ರಿಕೆ ಪೂರ್ವ ಪದದ ಕೊನೆಯಲ್ಲಿ ಸ ಅಕ್ಷರ ಇದೆ. ನೆಕ್ಸ್ಟ್ ಉತ್ತರ ಪದದಲ್ಲಿ ಚ ವರ್ಗಾಕ್ಷರ ಇದೆ ಅಥವಾ ಚ ಇದೆ. ನೆಕ್ಸ್ಟ್ ಸಂಧಿ ಪದದಲ್ಲಿ ಸ ಬದಲಾಗಿ ಏನಾಗಬೇಕು? ಶ ಬರಬೇಕು. ಬಂದಿದೆ ಶ. ಯಶಶ್ಚಂದ್ರಿಕೆ ಆಗಿದೆ. ಇದು ಕೂಡ ಒಂದು ಶ್ಚುತ್ವ ಸಂಧಿಗೆ ಎಕ್ಸಾಂಪಲ್ಲು. ಹೌದಾ? ಬೈ ಚಾನ್ಸ್ ಇಲ್ಲಿ ಸಂಧಿ ಪದದಲ್ಲಿ ಶ ಏನಾದರೂ ಎಕ್ಸ್ಟ್ರಾ ಬಂದಿತ್ತು ಅಥವಾ ಚ ವರ್ಗಾಕ್ಷರಗಳು ಚ ಛ ಜ ಜ ಯ ಇವೇನಾದರೂ ಎಕ್ಸ್ಟ್ರಾ ಬಂದಿತ್ತಪ್ಪ ಅಂದ್ರೆ ಅದು ಎಕ್ಸಾಕ್ಟ್ಲಿ ಶ್ಚುತ್ವ ಸಂಧಿನೇ ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್ ಮನಸ್ ಪ್ಲಸ್ ಚಂದ್ರಿಕೆ. ಇಲ್ಲಿ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಸ ಇದೆ. ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಚ ಇದೆ. ಹೌದಾ? ಇಲ್ಲಿ ಸಕಾರಕ್ಕೆ ಏನು ಬರಬೇಕು? ಶಕಾರ ಬಂದಿದೆ. ಮನಶ್ಚಂದ್ರಿಕೆಯಾಗಿದೆ. ಓಕೆನಾ? ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಈ ಶ್ಚುತ್ವ ಸಂಧಿಯನ್ನು ನೋಡ್ತೀವಿ. ಅದೇನಪ್ಪ ಅಂದರೆ ತ ವರ್ಗಾಕ್ಷರಗಳ ಮುಂದೆ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಏನಿರಬೇಕು? ತ ಇರಬೇಕು. ಹೌದಾ? ಆ ತ ವರ್ಗಾಕ್ಷರಗಳ ಮುಂದೆ ಚ ವರ್ಗಾಕ್ಷರಗಳು ಯಾವುವು? ಚ ಛ ಜ ಜ ಯ ಬಂದರೆ ಇದರ ಮುಂದೆ ಚ ಬರಲಿ ಅಥವಾ ಇವು ಯಾವುದಾದ್ರೂ ಬರಲಿ, ಛ ಬರಲಿ, ಜ ಬರಲಿ, ಝ ಬರಲಿ, ಯಾ ಬರಲಿ, ಆವಾಗ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗ್ತವೆ. ತ ವರ್ಗಾಕ್ಷರಗಳಿಗೆ ಏನಾಗ್ತಾವಂತ? ಚ ವರ್ಗಾಕ್ಷರಗಳು ಆದೇಶವಾಗ್ತಾವಂತ. ಯಾವ ರೀತಿ ಅಂತ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ಬನ್ನಿ. ಸತ್ ಪ್ಲಸ್ ಚಿತ್ರ ಇಲ್ಲಿದೆ ನೋಡಿ. ಸತ್ ಪ್ಲಸ್ ಚಿತ್ರ ಪೂರ್ವ ಪದದ ಕೊನೆಯಲ್ಲಿ ಏನು ಬರ್ಬೇಕಂದಾನ? ತ ವರ್ಗಾಕ್ಷರ ಬರಬೇಕು. ಅದು ತ ಬಂದಿದೆ. ನೆಕ್ಸ್ಟ್ ಅದರ ಮುಂದೆ ಚ ವರ್ಗಾಕ್ಷರ ಬರಬೇಕು. ಚಿ ಬಂದಿದೆಯಾ? ಹಾಂ. ಈಗ ಸಂಧಿ ಪದದಲ್ಲಿ ಏನು ಬರುತ್ತೆ ಅಂತ ನಾವು ತ ವರ್ಗಾಕ್ಷರಗಳ ಬದಲಾಗಿ ಚ ವರ್ಗಾಕ್ಷರಗಳು ಆದೇಶವಾಗ್ತಾವೆ ಅಂತಾನೆ. ಹಾಗಾದರೆ ಇಲ್ಲಿ ಚ ವರ್ಗಾಕ್ಷರ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಬಂದಿದೆಯಾ ನೋಡಿ ಸಂಧಿ ಪದದಲ್ಲಿ? ಎಸ್ ಬಂದಿದೆ. ಏನು ಬಂದಿದೆ? ಚ ಬಂದಿದೆ. ಈ ಸತ್ ಪ್ಲಸ್ ಚಿತ್ರ ಸೇರಿಸಿ ಸಚ್ಚಿತ್ರ ಆಗಿದೆ. ಚ ಒಂದು ಒತ್ತಕ್ಷರ ಎಕ್ಸ್ಟ್ರಾ ಬಂದಿದೆ, ನೀವು ನೋಡ್ಬೋದು ಇಲ್ಲಿ. ಓಕೆನಾ? ಇದು ಒಂದು ಶ್ಚುತ್ವ ಸಂಧಿಗೆ ಎಕ್ಸಾಂಪಲ್ಲು. ನೆಕ್ಸ್ಟ್ ಜಗತ್ ಪ್ಲಸ್ ಜನನಿ. ಜಗಜ್ಜನನಿಯಾಗಿದೆ. ತ ಇದೆ. ಪೂರ್ವ ಪದದ ಕೊನೆಯಲ್ಲಿ ತ ಇದೆ. ಓಕೆ. ನೆಕ್ಸ್ಟ್ ಉತ್ತರ ಪದದಲ್ಲಿ ಮೊದಲ ಅಕ್ಷರ ಜ ಇದೆ, ಅಂದರೆ ಚ ವರ್ಗಾಕ್ಷರ ಇದೆ. ಸಂಧಿ ಪದದಲ್ಲಿ ಏನು ಬರ್ತೈತಂತ ನಮ್ಮ? ಚ ವರ್ಗಾಕ್ಷರನ ಬರ್ತೈತಂತಾನ, ಅಂದರೆ ಚ ಛ ಜ ಜ ಯ ಯಾವುದಾದ್ರೂ ಬರ್ಬೋದು ಸಂಧಿ ಪದದಲ್ಲಿ. ಇಲ್ಲಿ ಏನಾಗಿದೆ? ಜಗಜ್ಜನನಿ ಆಗಿದೆ, ಅಂದರೆ ಒಂದು ಎಕ್ಸ್ಟ್ರಾ ಜ ಬಂದಿದೆ. ಇದು ಚ ವರ್ಗಾಕ್ಷರನಾ? ಓಕೆ. ಇದು ಒಂದು ಯಾವ ಸಂಧಿ? ಶ್ಚುತ್ವ ಸಂಧಿ. ನೆಕ್ಸ್ಟ್ ಶರತ್ ಪ್ಲಸ್ ಚಂದ್ರ. ಶರತ್ಚಂದ್ರ ಆಗಿದೆ. ತಕ ಚ ವರ್ಗಾಕ್ಷರ ಬಂದಿದೆ. ಶರತ್ಚಂದ್ರ. ನೋಡಿ, ಶ್ಚುತ್ವ ಸಂಧಿ ಅಂದರೆ ಏನು ನೆನಪಿಟ್ಕೋಬೇಕಪ್ಪ ಅಂದ್ರೆ ನೀವು ಇಲ್ಲಿ ಸಿಂಪಲ್ಲಾಗಿ ಅಲ್ಲಿ ಏನಾದರೂ ಶ ಎಲ್ಲಿ ಸಂಧಿ ಪದದಲ್ಲಿ ಶ ಚ ಛ ಜ ಝ ಮತ್ತು ಯಾ ಅಕ್ಷರಗಳು ಏನಾದರೂ ಆದೇಶವಾಗಿ ಬಂದಿತ್ತಪ್ಪ ಅಂದರೆ ಯಾ ಬರೋದು ಅಪರೂಪ. ಆದರೆ ಈ ಶ ಚ ಜ ಸ ಚ ಛ ಜ ಝ ಈ ಅಕ್ಷರಗಳು ಏನಾದರೂ ಸಂಧಿ ಪದದಲ್ಲಿ ಆದೇಶವಾಗಿ ಬಂದಿತ್ತಪ್ಪ ಅಂದರೆ ಇದು ಯಾವ ಸಂಧಿ ಆಗಿರ್ತೈತಿ? ಶ್ಚುತ್ವ ಸಂಧಿ ಆಗಿರ್ತೈತಿ. ಓಕೆನಾ? ಇದಿಷ್ಟು ನೀವು ನೆನಪಿಟ್ಕೊಳ್ಳಿ. ಆಲ್ಮೋಸ್ಟ್ 95% ಇದು ಈ ರೀತಿಯಾಗಿ ಬಂದಾಗ ಶ್ಚುತ್ವ ಸಂಧಿನೇ ಆಗಿರ್ತೈತಿ ಕೊನೆಯಲ್ಲಿ, ಯಾವುದರಲ್ಲಿ? ಸಂಧಿ ಪದದಲ್ಲಿ. ಓಕೆನಾ? ನೆಕ್ಸ್ಟ್ ಅನುನಾಸಿಕ ಸಂಧಿ ಅಂತ ಬರುತ್ತೆ. ಅನುನಾಸಿಕ ಸಂಧಿ ಅಂದರೆ ಏನಪ್ಪ ಅಂದರೆ ಪೂರ್ವ ಪದದ ಕೊನೆಯಲ್ಲಿನ ವರ್ಗದ ಪ್ರಥಮ ಅಕ್ಷರಗಳು ನೋಡಿ, ಪೂರ್ವ ಪದದ ಕೊನೆಯಲ್ಲಿನ ವರ್ಗದ ಪ್ರಥಮ ಅಕ್ಷರಗಳಾದಂಥ ಕಚಟತಪಗಳ ಮುಂದೆ ಯಾವುದೇ ಅನುನಾಸಿಕ ಬಂದರೆ ಅದೇ ವರ್ಗದ ಅನುನಾಸಿಕವು ಆದೇಶವಾಗಿ ಬರುವುದು ಅನುನಾಸಿಕ ಸಂಧಿ. ನೋಡಿ, ಇದು ಜಸ್ವ ಸಂಧಿ ಟೈಪ್, ಸೇಮ್ ಜಸ್ವ ಸಂಧಿ ಟೈಪ್. ಯಾವ ರೀತಿಯಪ್ಪ ಅಂದರೆ ಜಸ್ವ ಸಂಧಿಯಲ್ಲಿ ಏನಾಗ್ತಿತ್ತು? ಕ ಚ ಟ ತ ಮತ್ತು ಪಗಳಿಗೆ ಅದ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರ್ತಿತ್ತು. ಆದರೆ ಇಲ್ಲೇನಾಗುತ್ತೆ? ಸ್ವಲ್ಪ ಚೇಂಜ್ ಆಗುತ್ತೆ. ಏನಪ್ಪ ಅಂದರೆ ಇದೇ ಕಚಟ ತಪಗಳಿಗೆ, ಪೂರ್ವ ಪದದ ಕೊನೆಯಲ್ಲಿರುವಂಥ ಇದೇ ಕಚಟ ತಪಗಳಿಗೆ ಸಂಧಿ ಪದದಲ್ಲಿ ಏನಾಗುತ್ತಂತೆ? ಯಾವುದು ಆದೇಶವಾಗಿ ಬರುತ್ತಂತೆ? ಅದೇ ವರ್ಗದ ಅನುನಾಸಿಕ ಅಕ್ಷರ. ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಯಾವುವು? 5 ಅದಾವು. ಕದ ಅನುನಾಸಿಕ ಅಕ್ಷರ ನ್ಯ, ಚದು ಯ, ಟದು ಣ, ತದು ನ,
ಪದು ಮ. ಈ ನ್ಯ ಯ ನ ನ ಮ ಈ ಅಕ್ಷರಗಳು ಏನಾದರೂ ಸಂಧಿ ಪದದಲ್ಲಿ ಆದೇಶವಾಗಿ ಬಂದಿತ್ತಪ್ಪ ಅಂದ್ರೆ ಅದು ಎಕ್ಸಾಕ್ಟ್ಲಿ ಅನುನಾಸಿಕ ಸಂಧಿನ ಆಗಿರ್ತೈತಿ. ಆದರೆ ಇನ್ನೊಂದು ಹೇಳ್ತಾನವ, ಪೂರ್ವ ಪದದ ಕೊನೆಯಲ್ಲಿ ಕಚಟ ತಪ ಯಾವುದೇ ಇರಲಿ ಬಂದರೂ ಕೂಡ ಇಲ್ಲಿ ಏನು ಬರ್ಬೇಕತ್ತ, ಉತ್ತರ ಪದದ ಮೊದಲ ಅಕ್ಷರ ಒಂದು ಅನುನಾಸಿಕ ಆಗಿರ್ಬೇಕತ್ತ. ಮ ಅನ್ನೋದು ಒಂದು ಅನುನಾಸಿಕನ. ಓಕೆ, ನೆಕ್ಸ್ಟ್ ಕ ಬದಲಾಗಿ ಸಂಧಿ ಪದದಲ್ಲಿ ಏನು ಬರಬೇಕು, ಅದೇ ವರ್ಗದ ಅನುನಾಸಿಕ ಅಕ್ಷರ ಬರಬೇಕು. ಕ ವರ್ಗದ ಅನುನಾಸಿಕ ಅಕ್ಷರ ಯಾವುದು, ನಿಯ. ನಿಯ ಬಂದಿದೆಯಾ? ಎಸ್. ಏನಾಗಿದೆ, ವಾಕ್ ಪ್ಲಸ್ ಮಯ ವಾನ್ಮಯ. ನೋಡಿ, ವಾನ್ಮಯವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳ್ಬೋದು ನಿಮ್ಗೆ ಪ್ರಶ್ನೆ. ಅವಾಗ ನೀವು ವಾಕ್ ಪ್ಲಸ್ ಮಯ ಅಂತೇಳಿ ಬಿಡಿಸಿ ಬರೀಬೇಕು. ನೆಕ್ಸ್ಟ್ ದಿನ್ಮೂಢ. ದಿನ್ಮೂಢ ಇಲ್ಲಿ ದಿಕ್ ಪ್ಲಸ್ ಮೂಢ ಆಗುತ್ತೆ. ಏನಾಗುತ್ತೆ, ದಿಕ್ ಪ್ಲಸ್ ಮೂಢ. ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಕ ಬಂದಿದೆ. ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಅನುನಾಸಿಕವಾಗಿದೆ. ಅವಾಗ ಸಂಧಿ ಪದದಲ್ಲಿ ಈ ಕ ಏನು ಬಂದಿದೆಯಲ್ಲ, ಈ ಕದ ಏನು ಬರ್ಬೇಕದು, ಅದರ ಕೊನೆಯ ಅನುನಾಸಿಕ ಅಕ್ಷರ ಅಥವಾ ಕ ವರ್ಗದ ಅನುನಾಸಿಕ ಅಕ್ಷರ ಬರಬೇಕು. ಯಾವುದು, ಞ ಬಂದಿದೆಯಾ? ಎಸ್ ಬಂದಿದೆ. ದಿನ್ಮೂಢ ಆಗಿದೆ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಬೇರೆ ಎಕ್ಸಾಂಪಲ್ ನೋಡೋಣ. ಷಟ್ ಪ್ಲಸ್ ಮುಖ. ಷಟ್ ಪ್ಲಸ್ ಮುಖ ಷಣ್ಮುಖ ಆಗಿದೆ. ಈ ಟಕ ಏನು ಬರಬೇಕು, ಇಲ್ಲಿ ನ ಬರಬೇಕು. ನ ಬಂದಿದೆ, ಷಣ್ಮುಖ ಆಗಿದೆ. ರೈಟ್. ನೆಕ್ಸ್ಟ್ ಜಗತ್ ಪ್ಲಸ್ ನಾಥ. ಜಗತ್ ಪ್ಲಸ್ ನಾಥ ಜಗನ್ನಾಥ ಆಗಿದೆ. ಪೂರ್ವ ಪದದ ಕೊನೆಯ ಅಕ್ಷರ ತ ಇದೆ. ಎಸ್, ತ ಇದೆ. ನೆಕ್ಸ್ಟ್ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಏನು ಬರ್ಬೇಕಂತ ನಾವು ಅನುನಾಸಿಕ ಬರ್ಬೇಕಂತ ನಾವು. ಉತ್ತರ ಪದದ ಮೊದಲ ಅಕ್ಷರ ನ ಅನ್ನೋದು ಅನುನಾಸಿಕ ಐತಿ. ಅವಾಗ ಅವ ಏನಂತಾನ, ಈ ಪೂರ್ವ ಪದದ ಕೊನೆಯ ಅಕ್ಷರ ಐತಲ್ಲ, ಅದೇ ವರ್ಗದ ಅಕ್ಷರವು ಅನುನಾಸಿಕ ಅಕ್ಷರವು ಸಂಧಿ ಪದದಲ್ಲಿ ಬರಬೇಕಂತಾನೆ. ಬಂದಿದೆ ಯಾವುದು, ತದ ಅನುನಾಸಿಕ ಅಕ್ಷರ, ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು, ನ ಬಂದಿದೆ. ಜಗನ್ನಾಥ ಆಗಿದೆ. ಎಸ್, ಇದೊಂದು ಅನುನಾಸಿಕ ಸಂಧಿ. ನೆಕ್ಸ್ಟ್ ಇದೇ ರೀತಿಯಾಗಿ ಸತ್ ಪ್ಲಸ್ ಮಾನ ಸನ್ಮಾನ ಅಂದರೆ ತದ ಅನುನಾಸಿಕ ಅಕ್ಷರ ನ ಬಂದಿದೆ. ಚಿತ್ ಪ್ಲಸ್ ಮಯ ಚಿನ್ಮಯ. ಚಿನ್ಮಯವನ್ನು ಬಿಡಿಸಿ ಬರೆದಾಗ ಚಿತ್ ಪ್ಲಸ್ ಮಯ ಆಗುತ್ತೆ. ತದ ಅನುನಾಸಿಕ ಅಕ್ಷರ ನ ಬಂದಿದೆ. ಹೌದಾ? ಇವೆಲ್ಲವೂ ಕೂಡ ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್. ಯಾವ್ಯಾವಪ್ಪ ಅಂದರೆ ವಾನ್ಮಯ, ದಿನ್ಮೂಢ, ನೆಕ್ಸ್ಟ್ ಷಣ್ಮುಖ, ಷಣ್ಮುಖ, ಜಗನ್ನಾಥ, ಸನ್ಮಾನ, ಚಿನ್ಮಯ. ಇವೆಲ್ಲವೂ ಕೂಡ ಅನುನಾಸಿಕ ಅಕ್ಷರಗಳು. ಹೌದಾ? ಈ ಅನುನಾಸಿಕ ಸಂಧಿಯನ್ನು ಯಾವ ರೀತಿ ನೀವು ಇನ್ನು ಕಂಡುಹಿಡಿಬೇಕಪ್ಪ ಅಂದರೆ, ಜಸ್ಟ್ ಇದನ್ನು ಬಿಡಿಸಿ ಬರೆಯೋಕ್ಕಿಂತ ಮುಂಚೆ ನೀವು ಏನು ಸಂಧಿ ಪದ ಇರುತ್ತಲ್ಲ, ಆ ಸಂಧಿ ಪದದಲ್ಲಿ ಏನಾದರೂ ಅನುನಾಸಿಕ ಅಕ್ಷರಗಳು ಬಂದಿದ್ದವಪ್ಪ ಅಂದ್ರೆ ಆಲ್ಮೋಸ್ಟ್ ಏನಾಗಿರ್ತವೆ, 95% ಅವು ಅನುನಾಸಿಕ ಸಂಧಿನೇ ಆಗಿರುತ್ತೆ. ಅದನ್ನು ನೀವು ಬಿಡಿಸಿ ಬರೆದಾಗ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಸಂಧಿಯನ್ನು ಗುರುತಿಸಬೇಕು. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸಂಸ್ಕೃತ ವ್ಯಂಜನ ಸಂಧಿಯ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕ್ಲಾಸ್ ಡಿಲೇ ಆಗ್ತಾಯಿದೆ. ನಾನು ಕ್ಲಾಸ್ ಮಾಡೋದು ಒಮ್ಮೊಮ್ಮೆ 2 ದಿನಕ್ಕೊಂದು ಕ್ಲಾಸ್ ಬರ್ತಾಯಿದೆ, ಒಮ್ಮೊಮ್ಮೆ 3 ದಿನಕ್ಕೊಂದು ಕ್ಲಾಸ್ ಬರ್ತಾಯಿದೆ. ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಈ ರೀತಿ ಆಗ್ತಾಯಿದೆ. ನಾನು ನಿಮಗೆ ಪೂರ್ತಿ ಕನ್ನಡ ಗ್ರಾಮರ್ ಎಲ್ಲವನ್ನು ಮುಗಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಮುಗಿಸ್ಕೊಡ್ತೀನಿ. ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಏನು GPSTR ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ಇವೆಲ್ಲ ಕ್ಲಾಸ್ ಕಂಪ್ಲೀಟ್ ಆಗಿರ್ತವೆ. ಅದರ ಜೊತೆಗೆ ನಾನು ಇನ್ಮೇಲೆ ಡೈಲಿ ಒಂದು 10 GK ಕ್ವಶನ್, ಜಾಸ್ತಿ ಏನು ಬೇಡ, 10 GK ಕ್ವಶನ್ ತರೋದು. ಆ 10ಕ್ಕೆ ಸಂಬಂಧಪಟ್ಟಂತೆ GK ಕ್ವಶನ್ಗಳಿಗೆ ಏನು ಡೀಟೇಲ್ಸಾಗಿ ಆನ್ಸರ್ ಹೇಳೋದು. ಹೌದಾ? GK ಕ್ವಶನ್ 10 ಇರ್ಬೋದು, ಆದರೆ ಅದರ ಏನು ಡೀಟೇಲ್ಸ್ ಆನ್ಸರ್ ಇರುತ್ತಲ್ಲ, ಅದರಲ್ಲೇ ಒಂದು 30ರಿಂದ 40 ಕ್ವಶನ್ ಕವರ್ ಆಗಿರ್ತವೆ. ಆ ರೀತಿ ನಾನು ಕ್ವಶನ್ಸ್ಗಳನ್ನು GK ಕ್ವಶನ್ಸ್ಗಳನ್ನ ತರಬೇಕಂತ ಮಾಡಿದ್ದೀನಿ. ಆ ಕ್ಲಾಸ್ಗಳು ಕೂಡ ಶೀಘ್ರದಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ? ಅದರ ಜೊತೆಗೆ ತದನಂತರ ಏನು ಮಾಡ್ಬೇಕಂತ ಮಾಡೀನಿ, ಈ ಕನ್ನಡ ಗ್ರಾಮರ್ ಕಂಪ್ಲೀಟ್ ಆದ ನಂತರ ಡೈಲಿ ಒಂದು 10 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ನಾನು ತರಬೇಕಂತ ಮಾಡೀನಿ. ಅದು ನಿಮಗೆ ಆ ತಿಂಗಳದ್ದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ. ಅಂದರೆ ಇವಾಗ ಜನವರಿಲಿಂದ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಜನವರಿಯಿಂದ ಹಿಡ್ಕೊಂಡು ಅಪ್ ಟು ನಿಮ್ಗೆ GPSTR ಎಕ್ಸಾಮ್ ಬರೋ ತನಕ, GPSTR ಇರಲಿ, HSTR ಇರಲಿ ಅಥವಾ PSTR ಇರಲಿ, ಅವು ಎಕ್ಸಾಮ್ ಬರೋ ತನಕ ನಾನು ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹೌದಾ? ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.